ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಾವು 4ನೇ ವರ್ಗದ ಪರಿಸರ ವಿಷಯದ 16ನೇ ಪಾಠವಾದ ಬದಲಾಗುತ್ತಿರುವ ಕುಟುಂಬಗಳು ಪಾಠವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಈ ಪಾಠವನ್ನು ಕಲಿತ ನಂತರ ನೀವೇನೇನು ತಿಳ್ಕೊತೀರಿ ಅಂತಂದ್ರೆ, ಜನರು ಒಟ್ಟಿಗೆ ವಾಸಿಸುವ ವ್ಯವಸ್ಥೆಯಲ್ಲಿ ಕಾಲಕ್ರಮೇಣ ಆದ ಬದಲಾವಣೆಯನ್ನು ಗುರುತಿಸುವೆ. ಎರಡನೇದಾಗಿ, ಬದಲಾವಣೆಯನ್ನು ಸರಳ ವಂಶವೃಕ್ಷದಲ್ಲಿ ದಾಖಲಿಸುವೆ. ಈ ಪಾಠವನ್ನು ಪೂರ್ಣವಾಗಿ ಅರ್ಥೈಸಿಕೊಂಡ ಮೇಲೆ ಈ ಅಂಶಗಳನ್ನು ನೀವು ತಿಳ್ಕೊಳ್ತೀರ ಮಕ್ಕಳೇ. ಸರಿ, ಹಾಗಿದ್ರೆ ಈಗ ನಾವು ಪಾಠವನ್ನು ಪ್ರವೇಶ ಮಾಡೋಣ. ನೋಡಿ ಮಕ್ಕಳೇ, ಈ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ತೋರಿಸಿರುವುದು ರಾಜಮ್ಮ ರಾಮಯ್ಯನ ಕುಟುಂಬದ ಹಿಂದಿನ ವರ್ಷದ ಚಿತ್ರ. ಸರಿಯಾಗಿ ಗಮನಿಸು. ನೋಡ್ರಿ, ಇದು ರಾಮಯ್ಯ ಮತ್ತು ರಾಜಮ್ಮನ ಕುಟುಂಬ. ಈ ರಾಮಯ್ಯ ಮತ್ತು ರಾಜಮ್ಮನಿಗೆ ಗೋಪಿ, ಸುರೇಶ, ರಮೇಶ, ದಿಲೀಪ ಮತ್ತು ಪಿಂಕಿ ಅಂಥೇಳಿ 5 ಜನ ಮಕ್ಕಳಿದ್ರು. 5 ಜನ ಮಕ್ಕಳು. ನೋಡ್ರಿ, ಗೋಪಿಯ ಹೆಂಡತಿ ದೀಪಿಕಾ. ಗೋಪಿ ದೊಡ್ಡ ಮಗ ಇದ್ದ, ಆ ದೊಡ್ಡ ಮಗನ ಹೆಂಡತಿ ದೀಪಿಕಾ. ಇವರಿಗೆ 2 ಮಕ್ಕಳಿದ್ರು, ಸುಹಾಸ್ ಮತ್ತು ಸುರಭಿ. ಅದೇ ರೀತಿ ರಾಮಯ್ಯನ 2ನೇ ಮಗ ಸುರೇಶ್, ಸುರೇಶನ ಹೆಂಡತಿ ರಾಧಿಕಾ. ಅದೇ ರೀತಿ ಇವರ 3ನೇ ಮಗ ರಮೇಶ್. ಇನ್ನು 4ನೆಯ ಮಗ ದಿಲೀಪ್, ಕೊನೆಯ ಮಗಳು ಪಿಂಕಿ. ನೋಡ್ರಿ, ಹಾಗಿದ್ರೆ ಈ ಕುಟುಂಬದಲ್ಲಿ ಒಟ್ಟು ಎಷ್ಟು ಜನರದಾರ ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ನೋಡ್ರಿ, ನೀವು ಎನಿಸಿ ಹೇಳ್ರಿ ಮಕ್ಕಳೇ, ಎಷ್ಟು ಜನ ಅದಾರ ನೋಡ್ರಿ. ನೋಡ್ರಿ, ಈ ಕುಟುಂಬದಲ್ಲಿ ಒಟ್ಟಿಗೆ 11 ಜನರದಾರ. ರಾಮಾಯಣಿಗೆ ಎಷ್ಟು ಮಕ್ಕಳು, ಅವರು ಯಾರು ಯಾರು ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ಯಾರ. ನೋಡ್ರಿ, ರಾಮಾಯಣಿಗೆ 5 ಜನ ಮಕ್ಕಳು, ಗೋಪಿ, ಸುರೇಶ್, ರಮೇಶ್, ದಿಲೀಪ್ ಮತ್ತು ಪಿಂಕಿ ಅಂಥೇಳಿ 5 ಜನ ಮಕ್ಕಳು. ಗೋಪಿಗೆ ಎಷ್ಟು ಮಕ್ಕಳು ಮತ್ತು ಯಾರು ಯಾರು ಅಂತ ಕೇಳ್ಯಾರ. ಗೋಪಿಗೆ 2 ಮಕ್ಕಳು, ಸುಹಾಸ್ ಮತ್ತು ಸುರಭಿ ಅಂಥೇಳಿ. ನೋಡ್ರಿ, ರಾಮಾಯಣಿಗೆ ಒಟ್ಟು ಎಷ್ಟು ಮಕ್ಕಳು ಯಾರ್ಯಾರು ಅನ್ನೋದನ್ನು ಕೇಳಿದಾರ, ಅದನ್ನು ಹೇಳಿವಿ ನಾವೀಗ. ಕೆಳಗಿನ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಅಲ್ಲಿ ಆ ರಾಮಯ್ಯ ಮತ್ತು ರಾಜಮ್ಮನ ಮಕ್ಕಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಟ್ಟಾರ. ನೋಡ್ರಿ, ಗೋಪಿ ತನ್ನ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದಾನೆ. ನಾನು ಗೋಪಿ, ನನಗೆ ಬೇರೆ ಊರಿನಲ್ಲಿ ಕೆಲಸ ಸಿಕ್ಕಿದೆ. ನಾನು ನನ್ನ ಕುಟುಂಬ ಅಲ್ಲಿಗೆ ಹೋಗುತ್ತಿದ್ದೇವೆ, ಅಲ್ಲಿಯೇ ಇರುತ್ತೇವೆ ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ, ಗೋಪಿ ಹೇಳ್ತಾ ಇದ್ದಾನೆ. ಆಮೇಲೆ ಅವರ ಇನ್ನೊಬ್ಬ ಪುತ್ರ ರಮೇಶ್. ನೋಡ್ರಿ, ಇಲ್ಲಿ ಶೀಲಾ ಅನ್ನೋ ಹುಡುಗಿ ಹೇಳ್ತಾ ಇದ್ದಾಳೆ, ನಾನು ಶೀಲಾ, ನಾನು ರಮೇಶ್ನನ್ನು ಮದುವೆಯಾಗುವೆ, ಮದುವೆಯ ನಂತರ ಇಲ್ಲಿ ಇರುವೆ. ನೋಡ್ರಿ, ಇಲ್ಲಿ ಗೋಪಿಯ ಕುಟುಂಬ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋದರು. ಅದೇ ಇನ್ನೊಬ್ಬ ಮಗ ರಮೇಶನಿಗೆ ಮದುವೆ ಮಾಡೋದ್ರಿಂದ ಶೀಲಾ ಅನ್ನೋ ಹುಡುಗಿ ಹೊಸದಾಗಿ ಈ ಕುಟುಂಬಕ್ಕೆ ಸೇರ್ಪಡೆಯಾಗ್ತಾಳೆ. ಇನ್ನು ಅದೇ ರೀತಿ ಇನ್ನೊಬ್ಬ ಮಗ ಸುರೇಶ್ ಅಂಥೇಳಿ, ಅಲ್ಲಿ ರಾಧಿಕಾ ಅನ್ನೋ ಹುಡುಗಿ ಹೇಳ್ತಾಳೆ, ನಾನು ರಾಧಿಕಾ, ಸುರೇಶನ ಹೆಂಡತಿ, ಇದು ನಮ್ಮ ಪಾಪು, ನಮ್ಮ ಕುಟುಂಬದ ಹೊಸ ಸದಸ್ಯ. ನೋಡ್ರಿ, ಈ ಸುರೇಶನಿಗೂ ಕೂಡ ಈಗಾಗಲೇ ಮದುವೆ ಆಗ್ಯದ. ಅವನ ಹೆಂಡತಿ ರಾಧಿಕಾ, ಅವರಿಗೆ ಒಂದು ಪಾಪು ಅದ ಅಂತ. ನೋಡ್ರಿ, ಇವ್ರ ಕುಟುಂಬಕ್ಕೆ ಇದು ಒಂದು ಹೊಸ ಸದಸ್ಯ. ಇನ್ನು ಕೊನೆಯದಾಗಿ ಪಿಂಕಿ ಹೇಳ್ತಾ ಇದ್ದಾಳೆ, ನಾನು ಪಿಂಕಿ, ನಾನು ಉನ್ನತ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಹೊರಟಿರುವೆ, ನಾನು ಇನ್ನು ಮುಂದೆ ಅಲ್ಲಿಯೇ ಇರುವೆ. ನೋಡ್ರಿ, ನಿಮ್ಮ ಮನೇಲಿ ಯಾರಾದರೂ ಅಕ್ಕ ಅಣ್ಣಂದಿರು ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಬೇರೆ ಕಡೆ ಊರಿಗೆ ಹೋದ್ರೆ ಅವ್ರೇನು ಮಾಡ್ತಾರೆ, ಶಿಕ್ಷಣ ಮುಗಿಯುವವರೆಗೆ ಅದೇ ಊರಿನಲ್ಲಿ ನೆಲೆಸಿರ್ತಾರಲ್ಲ, ಅದೇ ರೀತಿ ಪಿಂಕಿನೂ ಕೂಡ ಆ ಊರಿನಲ್ಲಿ ನೆಲೆಸ್ತಾ ಇದ್ದಾಳೆ. ನೋಡ್ರಿ, ಈ ವರ್ಷ ರಾಮಾಯಣ ಕುಟುಂಬದಲ್ಲಿ ಆದಂಥ ಬದಲಾವಣೆಗಳನ್ನು ಗಮನಿಸಿದಾರಲ್ಲ ಮಕ್ಕಳೇ. ಸರಿ, ಹಾಗಿದ್ರೆ ಪುಟ ಸಂಖ್ಯೆ 149ರಲ್ಲಿ ಇಲ್ಲಿ ಈಗಾಗಲೇ ನಾನು ಹೇಳಿರುವಂತಹ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಆ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿಬೇಕು. ಇನ್ನು ರಾಮಾಯಣ ಕುಟುಂಬದ ವಂಶವೃಕ್ಷದ ಚಿತ್ರ ಬರೆ ಅಂತ ಹೇಳ್ತಾರೆ ಅವರು. ಆಮೇಲೆ ಕುಟುಂಬದಿಂದ ಹೊರಗೆ ಹೋದವರಿಗೆ ವೃತ್ತ ಸುತ್ತ ಹಾಕು, ಬಂದವರಿಗೆ ಚೌಕ ಬರೆ, ರಾಮಾಯಣ ಕುಟುಂಬದಲ್ಲಾದ ಬದಲಾವಣೆಯನ್ನು ಗುರುತಿಸು ಅಂತ ಹೇಳಾರವರು.
ಇಲ್ಲಿ ನೋಡ್ರಿ, ನಾನು ಈಗಾಗಲೇ ಅದನ್ನು ಸಂಪೂರ್ಣವಾಗಿ ವಿವರವನ್ನು ನಿಮ್ಗೆ ನಾನು ಹೇಳ್ತಾ ಹೋದೆ. ಅದನ್ನು ನೀವು ಅಲ್ಲಿ ಬರಿಬೇಕು ಮಕ್ಕಳೇ, ಸರಿಯಾದ ರೀತಿಯಲ್ಲಿ. ನೋಡ್ರಿ, ಕೆಳಗಡೆ ಈ ವರ್ಷ ರಾಮಾಯಣ ಕುಟುಂಬದ ಸದಸ್ಯರ ಸಂಖ್ಯೆ ಎಷ್ಟು ಮತ್ತು ಏಕೆ, ಈ ಎಲ್ಲ ಬದಲಾವಣೆಗಳಾದ ನಂತರ ಅವನ ಕುಟುಂಬದಲ್ಲಿ ಆದಂಥ ಸಂಖ್ಯೆಯ ಬದಲಾವಣೆ ಏನು ಅನ್ನೋದನ್ನು ನೀವಿಲ್ಲಿ ಬರಿಬೇಕು. ಇನ್ನು ಓದಿ ತಿಳಿ ಅಂತದ ನೋಡ್ರಿ. ಕುಟುಂಬದಲ್ಲಿರುವ ಕೆಲವರು ಹಲವು ಕಾರಣಗಳಿಂದಾಗಿ ಬೇರೆಡೆ ಹೋಗುತ್ತಾರೆ, ಹೊಸ ಸದಸ್ಯರು ಕುಟುಂಬಕ್ಕೆ ಬಂದು ಸೇರುತ್ತಾರೆ. ನೋಡ್ರಿ, ಹಲವಾರು ಕಾರಣಗಳಿಂದ ಕುಟುಂಬದಲ್ಲಿರುವಂಥ ಸದಸ್ಯರು ಬೇರೆ ಕಡೆ ಹೋಗ್ತಾರೆ, ಅದೇ ರೀತಿ ಮತ್ತೆ ಬೇರೆ ಕಾರಣಗಳಿಂದ ಬೇರೆ ಸದಸ್ಯರು ಕೂಡ ಮನೆಗೆ ಬಂದು ಸೇರ್ಪಡೆಯಾಗ್ತಾರೆ ಅನ್ನೋದನ್ನು ನಾವಿಲ್ಲಿ ತಿಳಿಬಹುದು. ಈ ಕುಟುಂಬದ ವಂಶವೃಕ್ಷದ ಚಿತ್ರಣವನ್ನು ಬರೆ ಅಂತ ಹೇಳ್ಯಾರ. ನೋಡ್ರಿ, ವಂಶವೃಕ್ಷ ಅಂತಂದ್ರೆ ಆ ವಂಶ ಯಾವ ರೀತಿಯಾಗಿ ಬೆಳೆದು ಬಂದದ ಅನ್ನೋದನ್ನು ತೋರಿಸುವಂಥದ್ದು. ಮೊದಲಿಗೆ ಹಿರಿಯರು, ಅವರ ನಂತರ ಅವರ ತಲೆಮಾರು, ಅವರ ನಂತರ ಅವರ ತಲೆಮಾರಿನ ಚಿತ್ರವನ್ನು ಇಲ್ಲಿ ನಾವು ಒಂದು ವೃಕ್ಷದ ರೀತಿಯಲ್ಲಿ ಚಿತ್ರವನ್ನು ಬಿಡಿಸಿ ಅದನ್ನು ತಿಳಿಸ್ತಾ ಹೋಗುವಂಥದ್ದು. ಇನ್ನು ನೋಡ್ರಿ, ಪುಟ ಸಂಖ್ಯೆ 150ರಲ್ಲಿ ನಿನ್ನ ಕುಟುಂಬದಲ್ಲಿ ಹೊಸದಾಗಿ ಯಾರಾದರೂ ಸದಸ್ಯರು ಸೇರಿದ್ದರೆ ವಂಶವೃಕ್ಷದಲ್ಲಿ ಅವರಿಗೆ ತ್ರಿಭುಜ ಗುರುತು ಮಾಡು, ಅವರ ವಿವರಗಳನ್ನು ಇಲ್ಲಿ ಬರೆ ಅಂತ ಹೇಳ್ಯಾರ ಅವರು. ನೋಡ್ರಿ, ನಿಮ್ಮ ಕುಟುಂಬದೊಳಗಿನ ವಿಷಯವನ್ನು ಬರೆ ಅಂತ ಹೇಳ್ಯಾರ. ಅವ್ರ ಹೆಸರು, ಸಂಬಂಧ, ಬಂದ ಊರು, ಬಂದ ಕಾರಣ, ಇದನ್ನು ನೀವು ಕೂಡ ಬರಿಬೇಕು ಮಕ್ಕಳೇ. ಅದೇ ರೀತಿ ನಿಮ್ಮ ಕುಟುಂಬದಿಂದ ಯಾರಾದರೂ ಸದಸ್ಯರು ಹೊರಗಡೆ ಹೋಗಿದ್ರ ಅವರಿಗೆ ವೃತ್ತ ಗುರುತು ಹಾಕಬೇಕು. ಅವರ ವಿವರಗಳನ್ನು ಈ ರೀತಿಯಾಗಿ ಒಂದು ಕೋಷ್ಟಕವನ್ನು ಕೊಟ್ಟಾರಲ್ಲ, ಆ ಕೋಷ್ಟಕದೊಳಗೆ ನೀವು ಬರೆದು ನನಗೆ ಕಳುಹಿಸಬೇಕು ಮಕ್ಕಳೇ. ಇನ್ನು ಪುಟ ಸಂಖ್ಯೆ 151ರಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ 2 ಕುಟುಂಬಗಳ ಸರಳವಾದ ವಂಶವೃಕ್ಷ ನೀಡಿದೆ. ಇದರಲ್ಲಿ ವೃತ್ತದಲ್ಲಿ ತೋರಿಸಿದವರು ಈ ಕುಟುಂಬದಿಂದ ಬೇರೆ ಹೋಗಿದ್ದಾರೆ, ತ್ರಿಭುಜದಲ್ಲಿ ಇರುವವರು ಈ ಕುಟುಂಬಕ್ಕೆ ಬಂದು ಸೇರಿದ್ದಾರೆ. ಇವುಗಳನ್ನು ಗಮನಿಸು. ನೋಡಿ ಮಕ್ಕಳೇ, ಇದೇ ರೀತಿ ನೀವು ಕೂಡ ವಂಶವೃಕ್ಷದ ಚಿತ್ರವನ್ನು, ನಿಮ್ಮ ಮನೆಯ ವಂಶವೃಕ್ಷದ ಚಿತ್ರವನ್ನು ಬರೆದು ನನಗೆ ಕಳುಹಿಸಬೇಕು ಮಕ್ಕಳೇ. ನೋಡ್ರಿ, ಈ ಮನೆಯ ಹಿರಿಯ ಸದಸ್ಯರು ಯಾರಂತಂದ್ರೆ ಸಲೀಂ ಮತ್ತು ಫಾತಿಮಾ. ನೋಡ್ರಿ, ತ್ರಿಭುಜದಲ್ಲಿ ಇರುವವರು ಕುಟುಂಬಕ್ಕೆ ಬಂದು ಸೇರಿದವರು ಅಂದ್ರೆ ಆ ಮನೆಯ ಸೊಸೆಯಂದಿರು. ವೃತ್ತದಲ್ಲಿ ತೋರಿಸಿದವರು ಆ ಮನೆಯ ಮಕ್ಕಳು. ಇಲ್ಲಿ ನೋಡ್ರಿ, ಆ ಮನೆಯ ಮಕ್ಕಳು ಮತ್ತು ಸೊಸೆಯಂದಿರು. ಈಗ ಸಲೀಂ ಆ ಕುಟುಂಬದ ಮುಖ್ಯಸ್ಥ, ಅವನ ಹೆಂಡತಿ ಹೊರಗಿನಿಂದ ಬಂದವರು ಫಾತಿಮಾ. ಅದೇ ರೀತಿ ಅವರಿಗೆ ನೋಡ್ರಿ, ಕರೀಂ, ರಹೀಂ, ಖಾದರ್, ನವಾಜ್, ಸುಫಿಯಾ, ಇಮ್ರಾನ್ ಈ ರೀತಿಯಾಗಿರುವಂಥ ಮಕ್ಕಳದಾರ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು. ಈಗ ಸಲೀಂ ಕುಟುಂಬದೊಳಗೆ ಎಷ್ಟು ಜನ ಇದ್ದಾರ ಒಟ್ಟಿಗೆ ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಲೀಂ ಮತ್ತು ಫಾತಿಮಾಗೆ 4 ಜನ ಮಕ್ಕಳದಾರ. ಎಷ್ಟು ಜನ ಅದಾರ ರೀ? 4 ಜನ ಮಕ್ಕಳು. ಅವ್ರು ಯಾರ್ಯಾರು ನೋಡಿ ಮಕ್ಕಳೇ, ಇಲ್ಲಿ ಈ ಚಿತ್ರದಲ್ಲಿ ಗಮನಿಸಿ ಅವ್ರು ಯಾರ್ಯಾರು ಅನ್ನೋದನ್ನು ನೀವು ನನಗೆ ಬರೆದು ಕಳಿಸಬೇಕು. ಅದೇ ರೀತಿ ಸಲೀಂ ಕುಟುಂಬದಲ್ಲಿ ಈಗ ಎಷ್ಟು ಜನರಿದ್ದಾರೆ, ಒಟ್ಟು ಈ ಸಂಖ್ಯೆಯನ್ನು ಎಣಿಸಿ ಮಕ್ಕಳೇ, ಎಷ್ಟು ಜನ ಅದಾರ ನೋಡ್ರಿ. ನೀವು ಕೂಡ 10 ಜನ ಇದ್ದಾರೆ. ಸಲೀಂ ಕುಟುಂಬದಿಂದ ಬೇರೆ ಕುಟುಂಬಕ್ಕೆ ಹೋದವರ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ ಅವರು. ಅಂದ್ರೆ ಬೇರೆ ಕುಟುಂಬಕ್ಕೆ ಹೋಗಿ ಸೇರ್ಪಡೆ, ಮದುವೆ ಆಗಿ ಹೋಗಿರ್ತಾರಲ್ಲ ಹೆಣ್ಮಕ್ಳು, ಅವರು ಎಷ್ಟು ಜನ ಅದಾರ. ಅದೇ ರೀತಿ ಸಲೀಂ ಕುಟುಂಬದಿಂದ ಬೇರೆ ಕುಟುಂಬಕ್ಕೆ ಹೋದವರು ಉತ್ತರ 2. ಬೇರೆ ಕುಟುಂಬದಿಂದ ಸಲೀಂ ಕುಟುಂಬಕ್ಕೆ ಬಂದಿರುವವರ ಸಂಖ್ಯೆ 3 ಜನ. ಇನ್ನು ನೋಡ್ರಿ, ಅದೇ ರೀತಿ ಪುಟ ಸಂಖ್ಯೆ 152ರಲ್ಲಿ ಕೂಡ ರಾಜುವಿನ ಕುಟುಂಬದ ಚಿತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿಯೂ ಕೂಡ ಎಷ್ಟು ಜನ ಅದಾರ, ಹೊರಗಿನಿಂದ ಬಂದವರಂತ ರಾಜುವಿನ ಕುಟುಂಬಕ್ಕೆ ಬಂದಿರುವವರ ಸಂಖ್ಯೆ ಎಷ್ಟು ಅನ್ನೋದನ್ನು ಇಲ್ಲಿ ಕೇಳ್ಯಾರ. ಅದನ್ನು ಕೂಡ ನೀವು ಬರೆದ ನನಗೆ ಕಳಿಸಬೇಕು ಮಕ್ಕಳೇ. ಇನ್ನು ಅದೇ ಇಲ್ಲಿ ಸಂಖ್ಯೆಯನ್ನು ನಾನು ನಿಮಗೆ ಇಲ್ಲಿ ತಿಳಿಸಿದ್ದೀನಿ. ಇದನ್ನು ನೀವು ಗಮನಿಸಿ ಆದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಕಳಿಸ್ಬೇಕು ಮಕ್ಕಳೇ. ಇನ್ನು ಇಷ್ಟೆಲ್ಲ ತಿಳ್ಕೊಂಡು ಆದಮೇಲೆ ನಾವು ಮೊದಲಿಗೆ ಕುಟುಂಬ ಅಂದರೆ ಏನು ಅಂಥೇಳಿ ಇನ್ನೊಮ್ಮೆ ತಿಳ್ಕೊಳ್ಳೋಣ ಮಕ್ಕಳೇ. ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕುಟುಂಬ ಅಂದರೆ ಏನು, ಕುಟುಂಬದ ಪ್ರಕಾರಗಳ ಬಗ್ಗೆ
ಅಧ್ಯಯನವನ್ನು ಮಾಡಿದ್ದೀರಿ. ಆದರೂ ಕೂಡ ನಾನು ಇನ್ನೊಂದು ಸಲ ನಿಮ್ಗೆ ಕುಟುಂಬ ಅಂದರೆ ಏನು ಅಂತ ತಿಳಿಸ್ತಾ ಹೋಗ್ತೀನಿ. ಒಂದೇ ರಕ್ತ ಸಂಬಂಧ ಹೊಂದಿದ ಸದಸ್ಯರ ಸಮೂಹವನ್ನು ನಾವು ಕುಟುಂಬ ಅಂತ ಕರಿತೀವಿ. ನೋಡ್ರಿ, ಒಂದೇ ರಕ್ತ ಸಂಬಂಧ ಹೊಂದಿರ್ತಾರ, ಅವರು ಒಂದೇ ಮನೆಯೊಳಗಿರ್ತಾರ, ಅವರಿಗೆ ನಾವು ಕುಟುಂಬದಲ್ಲಿ ಇರುವಂತಹ ಸದಸ್ಯರು, ಜನ್ಮ ಸಂಬಂಧಿಗಳು, ಪರಸ್ಪರ ಪ್ರೀತಿಯಿಂದ ಒಟ್ಟಾಗಿ ವಾಸಿಸುವುದಕ್ಕೆ ಕೂಡ ನಾವು ಕುಟುಂಬ ಅಂತ ಕರಿತೀವಿ. ಅದೇ ರೀತಿ ವಂಶವೃಕ್ಷ ಅಂದರೆ ಏನು, ಈಗಾಗಲೇ ವಂಶವೃಕ್ಷ ಅಂದರೆ ಏನು, ಆ ಚಿತ್ರವನ್ನು ಯಾವ ರೀತಿ ಬಿಡಿಸುವುದನ್ನು ನಾನು ನಿಮಗೆ ತೋರಿಸಿದ್ದೀನಿ ಮಕ್ಕಳೇ. ವಂಶವೃಕ್ಷ ಅಂದ್ರೆ ತಲೆಮಾರುಗಳಿಂದ ಬಂದ ಕುಟುಂಬಕ್ಕೆ ನಾವು ವಂಶವೃಕ್ಷ ಅಂತ ಕರಿತೀವಿ. ವಂಶ ಅಂತಂದ್ರೆ ತಲೆಮಾರುಗಳಿಂದ ಬಂದ ಕುಟುಂಬ, ವೃಕ್ಷ ಅಂತಂದ್ರೆ ಮರ. ಇದನ್ನು ನಾವು ಬಳಸ್ಕೊಂಡು ವಂಶವೃಕ್ಷದ ಚಿತ್ರವನ್ನು ತೆಗೆಯುವಂಥದ್ದು ಮಕ್ಕಳೇ. ಇನ್ನು ಕುಟುಂಬದಲ್ಲಿರುವಂತಹ ಪ್ರಕಾರಗಳು ನೋಡ್ರಿ, ಕುಟುಂಬದಲ್ಲಿ 2 ಪ್ರಕಾರಗಳದಾವ. ಒಂದನೇದು ಅವಿಭಕ್ತ ಕುಟುಂಬ, ಎರಡನೇದು ವಿಭಕ್ತ ಕುಟುಂಬ. 2ಕ್ಕಿಂತ ಹೆಚ್ಚಿನ ತಲೆಮಾರಿನ ಸದಸ್ಯರು ವಾಸವಾಗಿರುವ ಕುಟುಂಬಕ್ಕೆ ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ನೋಡ್ರಿ, 2 ತಲೆಮಾರಿನ ಸದಸ್ಯರು ವಾಸವಾಗಿರುವ ಕುಟುಂಬಕ್ಕೆ ನಾವು ವಿಭಕ್ತ ಕುಟುಂಬ ಅಂತ ಕರಿತೀವಿ ಮಕ್ಕಳೇ. ಇನ್ನು ನೋಡ್ರಿ, 2 ಕುಟುಂಬಗಳಿಂದ ಅನುಕೂಲಗಳು ಮತ್ತು ಅನಾನುಕೂಲಗಳು ಇದ್ದೇ ಇರ್ತಾವ. ಅವಿಭಕ್ತ ಕುಟುಂಬ ಅಂದ್ರೆ ದೊಡ್ಡ ಕುಟುಂಬದಲ್ಲಿ ನೋಡ್ರಿ, ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಹೌದು, ಅಕ್ಕ ಅಣ್ಣ ತಂಗಿ, ಈ ರೀತಿಯಾಗಿ ಎಲ್ಲರೂ ಇರುವಂಥ ಒಂದು ದೊಡ್ಡ ಕುಟುಂಬ, ಅದು ಅವಿಭಕ್ತ ಕುಟುಂಬ ಆಗಿರ್ತದೆ. ಅದರಿಂದ ಇರುವಂತಹ ಅನುಕೂಲಗಳು, ಕುಟುಂಬದಲ್ಲಿ ಹೆಚ್ಚು ಸದಸ್ಯರಿರುವ ಕಾರಣ ಭದ್ರತೆ ಇರುತ್ತದೆ, ಅವರಿಗೆ ಯಾವುದೇ ಹೆದರಿಕೆ ಇರೋದಿಲ್ಲ, ಅವರಿಗೊಂದು ಸುಭದ್ರತೆ ಇರ್ತದೆ. ಆಮೇಲೆ ದುಃಖ ಕಷ್ಟದ ಸಂದರ್ಭಗಳಲ್ಲಿ ಜೊತೆಯಲ್ಲಿರುತ್ತಾರೆ. ನೋಡ್ರಿ, ಒಬ್ರಿಗೊಬ್ರು ಕಷ್ಟಕ್ಕೆ ಎಲ್ಲರೂ ನೆರವಾಗ್ತಾರೆ. ಕುಟುಂಬದ ಸದಸ್ಯರ ಮಧ್ಯೆ ಪ್ರೀತಿ ಮತ್ತು ಕಾಳಜಿ ಇರ್ತದೆ. ನೋಡ್ರಿ, ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಒಬ್ಬರಿಗೆ ಏನಾರಾದರೂ ಆದರೆ ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಕುಟುಂಬದ ಸದಸ್ಯರೆಲ್ಲರೂ ಸೇರಿ ದುಡಿದರೆ ಆರ್ಥಿಕವಾಗಿ ಸಬಲರಾಗಬಹುದು. ಅಲ್ಲಿ ಎಲ್ಲರೂ ಕೆಲಸ ಮಾಡೋದ್ರಿಂದ ಅವರ ಮನೆ ಬಹಳಷ್ಟು ಮುಂದುವರಿಬಹುದು, ಬೆಳಿಬಹುದು, ಅವರು ಕೂಡ ಶ್ರೀಮಂತರಾಗಬಹುದು. ಇನ್ನು ಅವಿಭಕ್ತ ಕುಟುಂಬದ ಅನಾನುಕೂಲಗಳು ಏನಪ್ಪ ಅಂತಂದ್ರೆ, ಆರ್ಥಿಕವಾಗಿ ಸಬಲರಾಗಿಲ್ಲದಿದ್ದ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಅವಶ್ಯಕತೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸಲು ಸಾಧ್ಯವಾಗದಿರಬಹುದು. ನೋಡ್ರಿ, ಯಾಕಂದ್ರೆ ಅವ್ರು ಬಡವರಿದ್ರು ಅಂತಂದ್ರೆ ಮನೆ ತುಂಬ ಜನ ಇರೋದ್ರಿಂದ ಅವ್ರಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಸರಿಯಾಗಿ ಪೂರೈಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಇನ್ನು ಕುಟುಂಬದಲ್ಲಿ ಹೆಚ್ಚು ಸದಸ್ಯರು ಇರುವುದರಿಂದ ಮನೆಯಲ್ಲಿ ಜಾಗದ ಮಿತಿ ಉಂಟಾಗಬಹುದು. ನೋಡ್ರಿ, ದೊಡ್ಡ ಮನೆ ಇರಂಗಿಲ್ಲ, ಬಡವರಿದ್ರಂತಂದ್ರೆ ಸಣ್ಣ ಮನೆ ಇರ್ತದ, ಮನೆ ತುಂಬ ಮಂದಿ ಇರ್ತಾರೆ, ಆಗ ಅವ್ರಿಗೆ ಏನಾಗ್ತಿರ್ತಂಗಿಲ್ಲ, ಮನೆಗೆ ಅವ್ರಿಗೆಲ್ಲರಿಗೂ ಮಲ್ಕೊಳ್ಳಿಕ್ಕೆ ಇರಲಿಕ್ಕೆ ಸರಿಯಾಗಿ ಜಾಗ ಸಿಗ್ತಿರುವುದಿಲ್ಲ. ಇನ್ನು ವೈಯಕ್ತಿಕ ಬದುಕಿಗೆ ಹೆಚ್ಚಿನ ಸಮಯ ನೀಡಲು ಸಾಧ್ಯವಾಗದಿರಬಹುದು. ಅಲ್ಲಿ ಎಲ್ಲರೂ ಕೂಡೇ ಬಾಳುವುದರಿಂದ ವೈಯಕ್ತಿಕವಾಗಿ ಹೆಚ್ಚಿಗೆ ಒಬ್ರಿಗೊಬ್ರು ಸಮಯ ಕೊಡಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಈಗ ಅವಿಭಕ್ತ ಕುಟುಂಬದ ಅನುಕೂಲ ಅನಾನುಕೂಲ ನೋಡಿದ್ರಿ. ಇನ್ನು ವಿಭಕ್ತ ಕುಟುಂಬ ಅಂದರೆ ತಂದೆ ತಾಯಿ ಅವರಿಬ್ಬರು ಮಕ್ಕಳು ಇಷ್ಟ ಜನ ಇರ್ತಾರಲ್ಲ, ಅದರಿಂದ ಆಗುವಂಥ ಅನುಕೂಲಗಳೇನು ಅಂತಂದ್ರೆ, ಕುಟುಂಬದಲ್ಲಿ ಕಡಿಮೆ ಸದಸ್ಯರಿರುವ ಕಾರಣ ಸದಸ್ಯರ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗ್ಬೋದು. ನೋಡ್ರಿ, ಇರೋರ 4 ಜನ ಇರ್ತಾರೆ, ಅವ್ರಿಗೇನು ಬೇಕಾಗಿದ್ದನ್ನು ಅವರು ಬೇಗನೆ ತಂದು ಬಿಡಬಹುದು. ಇನ್ನು ಕುಟುಂಬದ ನಿರ್ವಹಣಾ ವೆಚ್ಚ ಕಡಿಮೆ ಇರ್ತದೆ. ಅವ್ರು 4 ಜನ ಇರೋದ್ರಿಂದ ಅವ್ರ ಖರ್ಚು ಭಾಳ ಕಡಿಮೆ ಇರ್ತದೆ. ಕುಟುಂಬದ ಸದಸ್ಯರಲ್ಲಿ ಜವಾಬ್ದಾರಿ ಬೆಳೀತದೆ. ನೋಡ್ರಿ, ಮನೆ ತುಂಬ ಮಂದಿ ಇದ್ರತ್ತಂದ್ರೆ ಅವ್ರು ಕೆಲಸ ಮಾಡ್ತಾರೋ ಇವ್ರು ಕೆಲಸ ಮಾಡ್ತಾರೋ ಅಂಥೇಳಿ ಕೆಲವೊಂದಿಷ್ಟು ಜನ ಸೋಮಾರಿಗಳಾಗಬಹುದು. ಆದ್ರೆ ಇರೋರ 4 ಜನ ಇದ್ದಾಗ ಎಲ್ಲರೂ ಕೆಲಸ ಮಾಡ್ಬೇಕಾಗ್ತದೆ. ಹೀಗಾಗಿ ಪ್ರತಿಯೊಬ್ಬರಲ್ಲಿ ಜವಾಬ್ದಾರಿ ಬೆಳೀತದೆ. ಇನ್ನು ಕುಟುಂಬವು ಮುಂದುವರಿದ ಕುಟುಂಬ ಆಗಿರುತ್ತದೆ. ನೋಡ್ರಿ, ಇವರು ಶ್ರಮವಹಿಸಿ ಕೆಲಸ ಮಾಡೋದ್ರಿಂದ ಇವ್ರ ಕುಟುಂಬ ಸಮಾಜದಲ್ಲಿ ಮುಂದೆ ಬರಬಹುದು. ಇನ್ನು ಈ ಸಣ್ಣ ಕುಟುಂಬದಿಂದ ಅಂದರೆ ವಿಭಕ್ತ ಕುಟುಂಬದಿಂದ ಆಗುವಂಥ ಅನಾನುಕೂಲ ಏನಪ್ಪ ಅಂತಂದ್ರೆ, ಕುಟುಂಬದಲ್ಲಿ ಹೆಚ್ಚು ಸದಸ್ಯರಿಲ್ಲದ ಕಾರಣ ಭದ್ರತೆಯ ಕೊರತೆ ಇರುತ್ತದೆ. ನೋಡ್ರಿ, ಅವರಿಗೆ ಹೆದರಿಕೆ ಇರ್ತದೆ. ಒಂದೇನಾದ್ರು ಸಮಸ್ಯೆ ಬರ್ತಂದ್ರೆ ಅದನ್ನು ಒಬ್ಬರೇ
ಫೇಸ್ ಮಾಡಬೇಕಾಗ್ತದೆ, ಒಬ್ಬರೇ ಅದನ್ನು ಎದುರಿಸ್ಬೇಕಾಗ್ತದೆ. ಆಗ ಅವರಿಗೆ ಭದ್ರತೆ ಇರೋಂಗಿಲ್ಲ, ಆ ಸಮಸ್ಯೆಯಿಂದ ನಾವು ಹೊರಬರ್ತೀವೋ ಇಲ್ಲೋ ಅನ್ನೋ ಒಂದು ಅಂಜಿಕೆ ಇರ್ತದೆ ಅವರಿಗೆ. ಇನ್ನು ಕುಟುಂಬದ ಸದಸ್ಯರಿಗೆ ಹೆಚ್ಚಿನ ವೈಯಕ್ತಿಕ ಸ್ವಾತಂತ್ರ್ಯ ದೊರಕಿ ಹೊಂದಾಣಿಕೆಯ ಕೊರತೆ ಆಗಬಹುದು. ಕುಟುಂಬದ ಸದಸ್ಯರಿಗೆ ಹೆಚ್ಚಿನ ವೈಯಕ್ತಿಕ ಸ್ವಾತಂತ್ರ್ಯ ನೋಡ್ರಿ, ಅವರು ಒಬ್ಬೊಬ್ಬರೇ ಇರೋದ್ರಿಂದ ಅವರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಹೆಚ್ಚಿಗೆ ಸಿಗ್ತದೆ. ಆಮೇಲೆ ಅವ್ರು ಬೇರೆದವ್ರ ಜೊತೆ ಬೇಗನೆ ಹೊಂದ್ಕೊಳ್ಳೋದಿಲ್ಲ. ಇನ್ನು ತಂದೆ ತಾಯಿ ಇಬ್ಬರೂ ದುಡಿಯುವವರಾಗಿದ್ದಲ್ಲಿ ಮಕ್ಕಳೊಂದಿಗೆ ಸಮಯ ಹಂಚಿಕೊಳ್ಳಲು ಸಾಧ್ಯವಾಗದಿರ್ಬೋದು. ನೋಡ್ರಿ, ವಿಭಕ್ತಿ ಕುಟುಂಬದೊಳಗೆ ಹೆಚ್ಚಾಗಿ ಏನು ಮಾಡ್ತಾರೆ, ಗಂಡ ಹೆಂಡತಿ ಇಬ್ಬರೂ ಕೆಲಸವನ್ನು ನಿರ್ವಹಿಸ್ತಾರೆ. ಪಾಪ ಮಕ್ಕಳ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಡೋಕೆ ಆಗಂಗಿಲ್ಲ. ಹಿರಿಯರ ಪ್ರೀತಿ ಕಾಳಜಿ ಮಕ್ಕಳಿಗೆ ದೊರಕದು. ನೋಡ್ರಿ, ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಮನೆ ತುಂಬ ಮಂದಿ ಇರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಸಣ್ಣ ಮಕ್ಕಳನ್ನು ಭಾಳಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ತಾರೆ, ಕತೆಗಳನ್ನು ಹೇಳ್ತಾರೆ, ಅವ್ರಿಗೆ ಯಾವುದೇ ತೊಂದರೆ ಆಗದಂತೆ ಕಾಪಾಡ್ತಾರೆ. ಆದರೆ ಈ ವಿಭಕ್ತ ಕುಟುಂಬದಲ್ಲಿ ಅದು ಸಾಧ್ಯವಾಗೋದಿಲ್ಲ. ಇನ್ನು ಪುಟ ಸಂಖ್ಯೆ 153ರಲ್ಲಿ ಗಮನಿಸಿ ಮಕ್ಕಳೇ, ರಾಜುವಿನ ಕುಟುಂಬದಿಂದ ಹೊರಗೆ ಹೋಗಿರುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಮತ್ತು ಇನ್ನು ಕೆಳಗಡೆ ಒಂದು ಪ್ರಶ್ನೆ ಅದ. ಅವೆರಡು ಪ್ರಶ್ನೆಗಳಿಗೆ ನಾನು ನಿಮ್ಗೆ ಆಗಲೇ ಎಲ್ಲ ತಿಳಿಸಿ ಹೇಳಿದ್ದೀನಿ ಮಕ್ಕಳೇ, ಅದಕ್ಕೆ ಉತ್ತರವನ್ನು ಬರೆದು ಕಳಿಸ್ರಿ. ಇನ್ನು ಹಿರಿಯರ ಸಹಾಯ ಪಡೆದು 4 ವರ್ಷದ ಹಿಂದಿನ ನಿನ್ನ ವಂಶವೃಕ್ಷವನ್ನು ಬರೆ, ಈಗಿನ ನಿನ್ನ ಕುಟುಂಬದ ವಂಶವೃಕ್ಷ ಬರೆ ಅಂತ ಹೇಳ್ಯಾರ ಅವರು. ನೋಡ್ರಿ, ಈಗ 4 ವರ್ಷದ ಹಿಂದೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿತ್ತು ಮತ್ತು ಈಗ ಯಾವ ರೀತಿಯಾಗಿದ್ದೀರಿ ಅನ್ನೋದನ್ನು ನೀವು ಇಲ್ಲಿ 2 ವಂಶವೃಕ್ಷವನ್ನು ತೆಗಿಬೇಕು. ಒಂದು ವೇಳೆ ಏನೂ ಬದಲಾವಣೆ ಆಗದಿದ್ದರೆ ಒಂದೇ ಚಿತ್ರವನ್ನು ತೆಗಿಬೋದು. ಅದು ಹೆಂಗೆ ಬದಲಾವಣೆ ಆಗ್ತದೆ ಅಂತ ನೀವು ಕೇಳ್ಬೋದು. ನೋಡಿರಿ, ನೀವು ನಿಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿ ನಿಮ್ಮ ಅಜ್ಜ ಅಜ್ಜಿ ಜೊತೆ ಎಲ್ಲರ ಜೊತೆ ಇದ್ದಾಗ ನೀವು ಜನ ಜಾಸ್ತಿ ಇರ್ತೀರಿ. ಒಂದು ವೇಳೆ ನಿಮ್ಮ ತಂದೆ ತಾಯಿ ಏನೋ ಕೆಲಸ ನಿಮಿತ್ತ ಪಟ್ಟಣಕ್ಕೆ ಬಂದುಬಿಟ್ರೆ ಅವ್ರ ಕುಟುಂಬ ಚಿಕ್ಕದಾಗಿರ್ತದಲ್ಲ, ಅದರದ್ದು ಬೇರೆ ವಂಶವೃಕ್ಷ ಇರ್ತದೆ. ಅದಕ್ಕಾಗಿ ಅದನ್ನು ಬೇರೆ ಬರಿಬೇಕಾಗ್ತದೆ. ನೀನು ಬರೆದ ವಂಶವೃಕ್ಷಗಳನ್ನು ಹೋಲಿಸಿ ಉತ್ತರ ಬರೆ ಅಂತ ಹೇಳ್ತಾರೆ. ಆಗಿನ ಮತ್ತು ಈಗಿನ ನಿನ್ನ ಕುಟುಂಬಗಳಲ್ಲಿ ಯಾವುದು ದೊಡ್ಡ ಕುಟುಂಬ ಅಂತ ಬರಿ ಅಂತ ಹೇಳ್ತಾರೆ. ಇನ್ನು ಪುಟ ಸಂಖ್ಯೆ 154ರಲ್ಲಿ ಗಮನಿಸಿ ಮಕ್ಕಳೇ, ಈ 4 ವರ್ಷಗಳಲ್ಲಿ ನಿನ್ನ ಕುಟುಂಬದಲ್ಲಿ ಏನಾದರೂ ಬದಲಾವಣೆ ಇದೆಯೇ, ಇಲ್ಲವೇ, ಬದಲಾವಣೆಯಾಗಿದ್ದರೆ ಕಾರಣ ಬರೆ ಅಂತ ಹೇಳ್ಯಾರವರು. ಏನಾದರೂ ಬದಲಾವಣೆ ಆಗ್ಯದೋ ಇಲ್ಲೋ, ಆಗಿದ್ದರೆ ಏನು ಬದಲಾವಣೆ ಆಗ್ಯದ ಅನ್ನೋದನ್ನು ಬರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬದಲಾವಣೆ ಆಗಿತ್ತಂದ್ರೆ ನೀವು ಅದನ್ನು ಬರಿಬೇಕು ಮಕ್ಕಳೇ. ನಿನ್ನ ಮನೆಯ ನೆರೆಹೊರೆಯ ಕುಟುಂಬಗಳನ್ನು ಗಮನಿಸು. ಒಂದು ದೊಡ್ಡ ಕುಟುಂಬ ಮತ್ತು ಚಿಕ್ಕ ಕುಟುಂಬದ ಸರಳ ವಂಶವೃಕ್ಷದ ಚಿತ್ರವನ್ನು ರಚನೆ ಮಾಡಿ ನನಗೆ ಕಳುಹಿಸಬೇಕು ಮಕ್ಕಳೇ ನೀವು. ಇನ್ನು ಪುಟ ಸಂಖ್ಯೆ 155ರಲ್ಲಿ ಕುಟುಂಬದ ಸದಸ್ಯರು ಬೇರೆ ಕಡೆಗೆ ಹೋಗಿ ನೆಲೆಸಲು ಇರುವ ಕಾರಣಗಳನ್ನು ಪಟ್ಟಿ ಮಾಡು, ಹಿರಿಯರ ನೆರವನ್ನು ಪಡೆದು ಬರೆ ಅಂತ ಹೇಳ್ಯಾರ. ಈಗಾಗಲೇ ನಾವು ರಾಮಾಯಣ ಕುಟುಂಬದ ಬಗ್ಗೆ ವಿಚಾರಿಸಿದಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ ಮಕ್ಕಳೇ. ಅವುಗಳನ್ನು ನಾವಿಲ್ಲಿ ಬರೀಬಹುದು. ಏನಪ್ಪ ಅಂತಂದ್ರೆ, ಈಗ ಮನೆಯಲ್ಲಿರುವಂತಹ ಮಗ ತನಗೇನಾದರೂ ಬೇರೆ ಕೆಲಸ ಸಿಕ್ತಂತಂದ್ರೆ ಆ ಕೆಲಸದ ನಿಮಿತ್ತ ಅವನು ಬೇರೆ ಕಡೆ ಹೋಗ್ಬೋದು. ಅದೇ ರೀತಿ ಅವ ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬೋದು. ಇನ್ನೊಂದು ಶಿಕ್ಷಣದ ನಿಮಿತ್ತ ಒಂದು ಉದ್ಯೋಗ, ಇನ್ನೊಂದು ಅವ್ರಿಗೆ ಏನಾದರೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಬೇರೆ ಕಡೆ ಊರಿಗೆ ಹೋಗಬಹುದು. ಮತ್ತು ಇನ್ನೂ ಒಂದು ಕಾರಣ ಅಂತಂದ್ರೆ, ಮನೆಯಲ್ಲಿ ಹೆಣ್ಮಕ್ಳು ಮದುವೆಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಮದುವೆ ಮಾಡಿ ಕೊಡುವುದರಿಂದ ಅವರು ಕೂಡ ಬೇರೆ ಮನೆಗೆ ಹೋಗ್ತಾರೆ. ಇದು ಕೂಡ ಒಂದು ಕಾರಣವಾಗ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು. ಸರಿ ಮಕ್ಕಳೇ, ಇನ್ನು ಪಾಠದ ಕೊನೆ ಹಂತಕ್ಕೆ ಬಂದಿದ್ದೇವೆ ನಾವು. ನಿನಗಿದು ಗೊತ್ತೇ? ನೋಡ್ರಿ, ಧಾರವಾಡದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಲೋಕೂರು ಎಂಬ ಗ್ರಾಮದಲ್ಲಿ 7 ತಲೆಮಾರುಗಳಿಂದ ಜನರು ಒಂದೇ ಕುಟುಂಬದಲ್ಲಿ ವಾಸಿಸುತ್ತಿದ್ದಾರೆ. ಇಂದು ಈ ದೊಡ್ಡ ಕುಟುಂಬದ ಸದಸ್ಯರ ಸಂಖ್ಯೆ 180. ನೋಡ್ರಿ, ನಾವೀಗ ಒಂದು ಮನೆಯೊಳಗೆ 10 ಮಂದಿ ಇದ್ರೆ ಸಾಕಾಗಿರ್ತದೆ. ಈಗ ಧಾರವಾಡದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಲೋಕೂರು ಅಂತ ಗ್ರಾಮದಲ್ಲಿ 7 ತಲೆಮಾರುಗಳಿಂದ ಅವ್ರು ಯಾರೂ ಬೇರೆ ಆಗಿಲ್ಲಂತ 180 ಜನ ಒಂದೇ ಮನೆಯೊಳಗದಾರಂತ, ಒಂದೇ ಸೂರಿನ ಕೆಳಗೆ. ಇನ್ನು ಎಂ ಕೈಗಾರಿಕಾ ಕುಟುಂಬ ಎಂದೇ ಗುರುತಿಸಲ್ಪಡುವ ಕೃಷ್ಣಮೂರ್ತಿಯವರ ಕುಟುಂಬದಲ್ಲಿ 40 ಜನರಿದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ನೋಡ್ರಿ, ಇವ್ರ ಕುಟುಂಬದೊಳಗೆ 40 ಜನ ಅದಾರಂತ, ಇವರು ಒಂದೇ ಕುಟುಂಬದೊಳಗೆ ವಾಸವಾಗ್ಯಾರಂತ. ಪರಸ್ಪರ ಅಸಹಕಾರ, ಹೊಂದಾಣಿಕೆ ಕೊರತೆ, ಕೆಲಸದ ಹಂಚಿಕೆಯಲ್ಲಿ ಅಸಮಾನತೆ,
ಹೊಸ ಹೊಸ ಅಗತ್ಯಗಳು ಮುಂತಾದವುಗಳಿಂದಾಗಿ ದೊಡ್ಡ ಕುಟುಂಬಗಳು ಚಿಕ್ಕ ಕುಟುಂಬಗಳಾಗಿ ಬದಲಾವಣೆಗೊಂಡಿವೆ. ನೋಡ್ರಿ, ಒಬ್ಬರಿಗೊಬ್ಬರಿಗೆ ಸಹಕಾರ ಇಲ್ಲದೇ ಇರುವುದರಿಂದ, ಆಮೇಲೆ ಮನೆಯಲ್ಲಿ ಹೆಣ್ಮಕ್ಳು ಹೊಂದಾಣಿಕೆ ಆಗದೇ ಇರೋ ಕಾರಣಕ್ಕೆ ಕೆಲಸ ಒಬ್ಬರು ಹೆಚ್ಚಿಗೆ ಮಾಡೋದು, ಮಾಡೋರು ಮಾಡೇ ಮಾಡೋದು, ಮಾಡದೇ ಇರೋರು ಹಾಗೆ ಕೂತ್ಕೊಳ್ಳೋದು, ಹಿಂಗೆ ಮಾಡೋದ್ರಿಂದ ಅವರಲ್ಲೇ ಜಗಳಗಳು ಉಂಟಾಗ್ತವೆ. ಆಮೇಲೆ ಹೊಸ ಹೊಸ ವಸ್ತುಗಳು ನಮಗೆ ಬೇಕಾಗ್ಯವ ಅನ್ನೋ ಒಂದು ಸಮಸ್ಯೆಯಿಂದಾಗಿ ದೊಡ್ಡ ದೊಡ್ಡ ಅವಿಭಕ್ತ ಕುಟುಂಬಗಳು ಒಡೆದು ಚಿಕ್ಕ ಕುಟುಂಬಗಳಾಗಿ, ವಿಭಕ್ತ ಕುಟುಂಬಗಳಾಗಿ ಬದಲಾವಣೆ ಹೊಂದ್ತಾ ಇದ್ದಾವೆ. 3 ತಲೆಮಾರಿನ ವಂಶವೃಕ್ಷ ಅಥವಾ ಮಾಹಿತಿಯನ್ನು ಅನೇಕ ವ್ಯವಹಾರಗಳಲ್ಲಿ, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಬಳಸುತ್ತಾರೆ. ಅಂದ್ರೆ 3 ತಲೆಮಾರಿನ ಕುಟುಂಬಗಳೇನಿರ್ತಾವಲ್ಲ ಅವುಗಳನ್ನ ಹೆಚ್ಚಾಗಿ ವಂಶವೃಕ್ಷದೊಳಗೆ ಅಥವಾ ಅನೇಕ ವ್ಯವಹಾರದೊಳಗೆ, ಆಮೇಲೆ ಧಾರ್ಮಿಕ ಕಾರ್ಯಗಳೊಳಗೆ ಈ 3 ತಲೆಮಾರುಗಳುಳ್ಳ ಕುಟುಂಬಗಳನ್ನು ಬಳಸ್ಕೋತಾರಂತ. ಸರಿ ಮಕ್ಕಳೇ, ಇಲ್ಲಿವರೆಗೆ ನೀವು ಕುಟುಂಬದ ಬಗ್ಗೆ, ವಂಶವೃಕ್ಷದ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದೀರಾ. ಇಲ್ಲಿಗೆ ನಮ್ಮ ಬದಲಾಗುತ್ತಿರುವ ಕುಟುಂಬಗಳು ಪಾಠ ಮುಕ್ತಾಯ ಹೊಂದಿತು. ಧನ್ಯವಾದಗಳು ಮಕ್ಕಳೇ.